ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಿನ್ನೆ ಊರಲ್ಲಿದ್ನಲ್ಲ, ನಿನ್ನೆ ಸಂಜೆನೇ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗೆಲ್ಲ ಕೆಲಸ ಎಲ್ಲ ಮುಗೀತು, ಪೂಜೆ ಎಲ್ಲ ಆಯಿತು. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಇದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಫಸ್ಟ್ ಹಬ್ಬ, ಮೊದಲನೇ ಹಬ್ಬ ಅಂತ ಹೇಳ್ಬೋದು. ನೆಕ್ಸ್ಟ್ ಇಯರ್ ಸಂಕ್ರಾಂತಿ ಅಷ್ಟರಲ್ಲಿ ನಿಮ್ಮ ಸಪೋರ್ಟ್ ಇನ್ನೂ ಜಾಸ್ತಿ ಆಗಲಿ, ಇನ್ನೂ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಫಸ್ಟು ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಿಮಗೆ ಏನೇನು ಅಂದ್ಕೊಂಡಿದ್ದೀರಾ ಎಲ್ಲನೂ ಒಳ್ಳೆಯದಾಗಲಿ, ಎಲ್ಲನೂ ಕೊಡಲಿ ದೇವರು ಅಂತ ಕೇಳ್ಕೊಳ್ತಾ, ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆಯದನ್ನೇ ಮಾತಾಡ್ರಿ ಅಂತ ಕೇಳ್ಕೊಳ್ತಾ ಈ ವ್ಲಾಗಲ್ಲಿ ಎಂಡ್ವರೆಗೂ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮೂರಲ್ಲಿ ಇವತ್ತು ರಂಗೋಲಿ ಕಾಂಪಿಟೇಷನು ಎಲ್ಲನೂ ಇದೆ. ಎಲ್ಲಿ ಏನು ಎತ್ತ ಅಂತ ವಿಡಿಯೋ ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ. ಹಾಗೆ ಎಲ್ಲ ಮನೆ ಕೆಲಸನೂ ಮುಗಿಸ್ಕೊಂಡು, ತಿಂಡಿ ಎಲ್ಲ ಮುಗಿಸ್ಕೊಂಡು, ಈ ಥರ ಸಿಂಪಲಾಗಿ ಪೂಜೆನೂ ಎಲ್ಲ ಮುಗಿಸ್ಕೊಬಿಟ್ಟು ನಾನು ಇವತ್ತೇ ರಂಗೋಲಿ ಎಲ್ಲ ಹಾಕಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಯಾಕೆ ಅಂದರೆ ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೆ ಹಬ್ಬಕ್ಕೆ. ಪ್ರತಿ ವರ್ಷವೂ ನಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು, ಆದರೆ ಈ ವರ್ಷ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಮನೆಯಲ್ಲಿ ಮುಂದೆನೇ ಎಲ್ಲ ರೆಡಿ ಮಾಡಿಬಿಟ್ಟು ಹೊರಟೆ. ಮಕ್ಕಳೆಲ್ಲ ಅಲ್ಲೇ ಇದ್ದರು. ಹಾಗಾಗಿ ಇವತ್ತು ಕಾಂಪಿಟೇಷನ್ ಇದೆಯನ್ನೆಲ್ಲ ಹಾಗೆ ವಿಡಿಯೋ ಮಾಡ್ಕೊಂಡಂಗೂ ಆಗುತ್ತೆ ನನಗೆ ಯೂಟ್ಯೂಬ್ಗೆ. ನಾನು ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಆಗಿಬಿಟ್ಟು ಹೊರಟೆ. ಏನಂದರೆ ನಾನು ಯಾವತ್ತೂ ಈ ಥರ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಆ್ಯಕ್ಚುಲಿ ನನಗೇನು ಅಷ್ಟು ಚೆನ್ನಾಗಿ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ. ಏನೋ ಸಿಂಪಲ್ ರಂಗೋಲಿ ಸಾಕ್ತೀನಿ. ಆದರೂ ಕೂಡ ಚೆನ್ನಾಗಿ ಒಂದಿನ ಎಲ್ಲ ಟ್ರೈನ್ ಮಾಡಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಒಂದು ರಂಗೋಲಿ ಕಲ್ತ್ಕೊಂಡಿದ್ದೆ. ಇಷ್ಟು ಜನ ಸೇರಿದ್ದಾರೆ. ನಮ್ಮ ಮಂಡಲದಲ್ಲಿರುವಂಥ ಎಲ್ಲ ಇಂಟ್ರೆಸ್ಟಿವ್ ಹೆಣ್ಮಕ್ಳೆಲ್ಲರೂ ಬಂದಿದ್ದರು. ಹೀಗೆ ನಾನು ರಂಗೋಲಿ ಹೇಳಿದ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿನೇ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಬೇಕು. ಆಮೇಲೆ ಹೀಗೆ ರಂಗೋಲಿ ಎಲ್ಲ ಮುಗಿಸ್ಕೊಂಡು ಅರೌಂಡ್ 1:30 ಆಯಿತು. 11:30ಗೆ ಸ್ಟಾರ್ಟ್ ಮಾಡಿದ್ದು. 1 o'clock ಬಿಟ್ಟಿದ್ರು. 1.5 ಗಂಟೆ ಟೈಮ್ ಕೊಟ್ಟಿದ್ರು ಹಾಕೋದಕ್ಕೆ. ನಾನು ಈ ಥರ ಎಲ್ಲ ಚೆನ್ನಾಗಿನೇ ಹಾಕಿದ್ದೀನಿ ಅಂತ ಅನ್ನಿಸ್ತು. ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ನಂತರನೇ ಇನ್ನೂ ಚೆನ್ನಾಗಿ ಹಾಕಿರೋ, ಇನ್ನೂ ತುಂಬ ಜನ ಚೆನ್ನಾಗಿ ಹಾಕಿದ್ರು. ಎಲ್ಲರೂ ಚೆನ್ನಾಗಿನೇ ಹಾಕಿದ್ರು ರಂಗೋಲಿ ಮಾತ್ರ, ಹೆಣ್ಮಕ್ಳು. ಆಮೇಲೆ ಏನು ಗೊತ್ತಾ, ಬೇಜಾರಾಗಿರೋದು ಒಂದೇ ಒಂದು ವಿಷಯ ಏನಂದರೆ ಜಡ್ಜಿಮೆಂಟು ಚೆನ್ನಾಗಿ ಹಾಕಿರೋರಿಗೆ ಕೊಡಲಿಲ್ಲ. ಫೈನಲ್ ಜಡ್ಜಿಮೆಂಟ್ ಬಂದುಬಿಟ್ಟು ಚೆನ್ನಾಗಿ ಹಾಕಿರೋರು ಕೊಡಲಿಲ್ಲ. ಅದು ಯಾರು ಮಿಸ್ಟೇಕು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಬಂದಿರೋ ಜನಕ್ಕೂ ಕೂಡ ಜಡ್ಜಿಮೆಂಟ್ ಇಷ್ಟ ಆಗಲಿಲ್ಲ. ಫಸ್ಟ್ ಸೆಕೆಂಡ್ ಮಾತ್ರನೇ ಸ್ವಲ್ಪ ವ್ಯಾಲಿಡ್ ಅನ್ನಿಸ್ತು. ಮಿಕ್ಕಿರೋ ಜಡ್ಜಿಮೆಂಟ್ ಅನ್ವ್ಯಾಲಿಡ್ ಅನ್ನಿಸ್ತು ಜನಗಳಿಗೂ. ಸರಿ, ನನ್ನ ರಂಗೋಲಿನೂ ತುಂಬ ಜನನೇ ಇಷ್ಟಪಟ್ಟರು. ಆ ಜನ ಇಷ್ಟಪಟ್ಟರಲ್ಲ, ಹಾಗಾಗಿ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು. ಪ್ರೈಸು ಅದು ಸೆಕೆಂಡ್ರಿ. ಪ್ರೈಸ್